ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶ: ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖ ಎಲ್ಲದನ್ನು ಸಮವಾಗಿ ತೆಗೆದುಕೊಂಡು ಯುದ್ಧ ಮಾಡಬೇಕು. ನಿನ್ನ ಕರ್ತವ್ಯ ಅನ್ನೋದಕ್ಕೋಸ್ಕರ ಯುದ್ಧ ಮಾಡು. ಲಾಭ ಅಥವಾ ಜಯ ಅಥವಾ ಇದರ ಬಗ್ಗೆ ನೀನು ಯೋಚನೆ ಮಾಡಬಾರದು. ಏಕೆಂದರೆ ನೀನು ಸತ್ತರೂ ಹೇಡಿಯಾಗಿ ಸೋತು ನೀನು ಸತ್ತರೂ ಕೂಡ ಹೇಡಿಯಾಗೋದಕ್ಕಿಂತ ಅದು ಉತ್ತಮ. ಗೆದ್ದು ಬಿಟ್ರಂತೂ ನೀನು ಹೇಡಿ ಅಲ್ಲವೇ ಅಲ್ಲ, ಅಪಕೀರ್ತಿಯೂ ಇಲ್ಲ, ಸುಖವನ್ನೇ ಪಡಿತಿ. ಎಲ್ಲ ರೀತಿಯಿಂದ ನಿನಗೆ ಅತ್ಯುತ್ತಮವಾದಂತಹ ಫಲವನ್ನ ನೀನು ಪಡಿತಾ ಇದ್ದೀಯ. ಹೀಗಾಗಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ಯೋಚನೆ ಮಾಡದೆ, ಇಲ್ಲಿ ಲಾಭ ನಷ್ಟಗಳನ್ನ ಯೋಚನೆ ಮಾಡದೆ ಕರ್ತವ್ಯ ಅಂತ ಯುದ್ಧ ಮಾಡು. ನಮ್ಮ ಈ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನಿಮ್ಮಿಂದ ನಮಗೆ ನಮ್ಮಿಂದ ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗಲಿ, ಭಗವಂತನ ಸಾಕ್ಷಾತ್ಕಾರವಾಗಲಿ. ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ಪರಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಶ್ರೀ ಕೃಷ್ಣನ ಅನುಗ್ರಹ ನಮ್ಮ ಕಡೆ ಬರಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಅದನ್ನೇ ಹಾರೈಸ್ತಾ ಇನ್ನೂ ಕೇಳ್ತಾ ಇರಿ. ಇನ್ನು ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗಳು ಮುಂದೆ ಬರೋದಿದೆ. ಎಲ್ಲರಿಗೂ ಶುಭ ಮಸ್ತು. ಶ್ರೀ ಕೃಷ್ಣ ವಿಜಯತೆ.